ಎಂಥ ರುಚಿಯಾಗಿದ್ದಾವೆ ಲಸ್ಮಕ್ಕ. ಹಂಗೆ ಹಣ್ಣು ಸೀತಾಫಲದ ಹಣ್ಣು ಹಿಂಗೆ ಎಂಥ ಚೆನ್ನಾಗಿದ್ದಾವಲ್ಲಿ. ಕೊಲಿವಾಗಿತ್ತಾಗೆ ಮುದ್ದಿಕ್ಲಿಲ್ಲ ಅಂದ್ರೆ ಇಂಥವು ಯಾವ್ದ್ರವನ ಹಣ್ಣು ಪಣ್ಣು ಸಿಕ್ಬಿಟ್ರೆ ಚೆನ್ನಾಗಿ ತಿನ್ಬೋದು ಕಣೆ. ಹೆಂಗಿಡ್ದೈತೆ ಹಂಗೆ ಅಲ್ಲೇ ಒಂದು ಅಡ್ಕೆ ಇಟ್ಕೊಂಡು ಹೋಗ್ಬೇಕು ಕಣೆ. ಒಂದು ಅಡ್ಕೆ ಇಟ್ಕೊಂಡೋಗಿ ರಾಗಿ ಅಕ್ಕ ಯಾತ್ರ ಕಣ ಇಕ್ಕಿರಿ ಚೆನ್ನಾಗಿ ಕಣ್ಣಾಗ್ತಾವ ಕಣೆ. ಎಂಥ ಚೆನ್ನಾಗಿದ್ದಾವೆ ಹಂಗೇನೆ ಸೀಗ ಇದ್ದಾವೆ. ಮತ್ತೆ ಯಪ್ಪ ಹೆಂಗೈದವ ಹಂಗೆ ಹೆಂಗೆ ಹಿಡ್ದೈತಿ. ನಾನು ನಮ್ಮ ಹುಡುಗರಿಗೆ ಏನಾನ ಕಿತ್ಕೊಂಡು ಹೋಗ್ಬೇಕು. ನಾನು ಹತ್ತೊಂದು ಐದು ದಪ್ಪ ದಪ್ಪನವ ಹಣ್ಣಿಗೆ ಬಂದಂತ ಕಿತ್ಕೋಬೇಕು. ಹಣ್ಣಿಗೆ ಬರ್ದಿಲ್ದ ಮಾತ್ರ ಹಣ್ಣಾಗಲ್ಲ ಕರ್ಗದಂಗೆ ಆಗ್ತವೆ. ಹೆಂಗೈತಲ್ಲಿ ಅಲ್ಲೊಂದು ಗಿಡ ಐತೆ ಚೆನ್ನಾಗೈದವ ಕಣ್ಣು. ರಾಜಕಾಯಿರಲ್ದಾಗೆ ಒಂದು 5-6 ಗಿಡ ಇದೆ ಚೆನ್ನಾಗಿ ಬಿಟ್ಟೈತೆ ಹಂಗೇನೆ. ಕೂಲಿ ಒಯ್ತಾಗಿಂತ ಸಿಕ್ಬಿಟ್ರೆ ಹೆಂಗಸ್ರಿಗೆ ಹಂಗೇನೇ ಏನಿಲ್ಲ. ಚೆನ್ನಾಗಿ ತಿಂತಾರೆ ತಿರ್ಗಿ ಚೆನ್ನಾಗಿ ಕುಡಿಕೊಂಡು ಬರ್ತಾರೆ. ಅಲ್ವೇ ನಿಂಗೆ ಗಜ್ಜಿ ನನಗೂ ನೋಡಿ ಇಂಥವೆಲ್ಲ ತಗೊಂಡೋಗ್ಬೇಕಂದ್ರೆ ಬೋಲ್ ಇಷ್ಟ. ಇವು ಚೆನ್ನಾಗಿದ್ದಾವೆ ಸೀತಾಫಲದ ಹಣ್ಣು ಹಂಗೆ ಸೀಗಿದಾವೆ ಹಂಗೆ. ತಿಂದು ಬೀಜ ಉಗುಳ್ತಾ ಇರ್ಬೇಕು. ಎಷ್ಟು ಸೀಗದವಲ್ಲ ನಾಕ ಸಿಪ್ 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 ಸಿಪ್ಪಿ ಬೀಜ ಉಗುಳ್ಬೇಕು. ಬೀಜ ಇಲ್ಲ ಅಂದ್ರೆ ಹಂಗೆ ಕಡ್ಕಡ್ಕೊಂಡು ತಿನ್ಬೋದಾಗಿತ್ತು. ನೀರು ಬೀಜ ಇದ್ದಾವೆ ಇವು ಹಿಂಗೆ ಮತ್ತೆ. ಸೀತಾಫಲದ ಹಣ್ಣು ಎಷ್ಟು ಸೀಗಿರ್ತಾವ ಹಂಗೆ. ಹಣ್ಣಾದೊಟ್ಟು ಬಲ್ ರುಚಿಯಾಗಿರ್ತಾವ ಹಂಗೆ. ಎಲ್ಲ ಅಡ್ಕೆ ಕೊಡಾನಿ ನಿಂಗಜ್ಜಿ. ಬೇಡ ಕಣಿ ರಾಜಮ್ಮ, ಈ ಸೀತಾಫಲದ ಹಣ್ಣು ಇದಾವಲ್ಲ ತಡಿ ತಿಂತಾ ಇದೀವಿ. ತಿಂದ್ಮೇಲೆ ಆಯ್ಕೊಂತೀವಿ ಚೆನ್ನಾನ. ನೋಡಂಗೆ ಹೆಂಗೈದ ಬಿಡು ಹಣ್ಣಂತೂ ಬಲ್ ಚೆನ್ನಾಗಿದಾವ ಮತ್ತಾಯಿ. ನಿಮ್ಮ ಹೊಲ್ದಾಗಿ ಇದಾವಲ್ಲಿ ಸೀತಾಫಲ ಹಣ್ಣಿನ ಗಿಡ ಯೋಸಂದ ಇದಾವೆ. ಇಲ್ಲೊಂದೈತ ಅಲ್ಲೊಂದೈತ ಬುದಿನ ಒಂದೈತಿ. ಅಲ್ಲೊಂದು ಚೆನ್ನಾಗಿದಾವ ಚೆನ್ನಾಗಿ ಬಿಟ್ಟೈತಿ. ಒಂದು ಅಡ್ಕೆ ಕಿತ್ಕೊಂಡು ಹೋಗ್ತೀವಿ ಕಣ್ ರಾಜಮ್ಮ. ಕಿತ್ಕೊಂಡು ಹೋಗ್ರಮ್ಮ. ನಮ್ಮ ಮನೆಯಾಗೂ ನಾವು ಕಿತ್ಕೊಂಡು ಹೋಗ್ತೀವಿ. ಬಲ್ ಚೆನ್ನಾಗಿ ಅಂದರೆ ಎಷ್ಟು ಸಿಹಿಗಿರ್ತವೆ. ಕಿತ್ಕೊಂಡು ಹೋಗ್ರಿ ತಲಕೊಂದೈತೆ ಇದೆ ಏನು ನೀನೇ ಕಣ್ ರಾಜಕ್ಕ ಹೆಂಗಂದಿದ್ದು. ಅಯ್ಯೋ ಬೇರೆ ಬೇರೆ ಕಡೆಗೆಲ್ಲ ನಾವು ಹೋಗ್ತೀವಲ್ಲ ಅಲ್ಲಂತೂ ರಾಮ ಯಾವ ತನ ಅಂತ ಒಂದು ಕೈ ಇಕ್ಸಲ್ಲ. ಅಯ್ಯೋ ನಿಂಗಜ್ಜಿ ಮೊನ್ನೆ ಅಲ್ಲಿ ಹೋಗಿರ್ಲಿಲ್ವಿ ಇವರು ಪಾತ್ಲಿಂಗಣಾಯರ ಇವ್ರು ಹೊಲ್ದಾಕಿ ಎಲ್ಲ ತಮ್ಮರಲ್ದಾಕಿ ಅವಳು ಹಂಗೆ ಕೈ ಇಕ್ಕಿಸ್ಲಿಲ್ಲ. ಪರಿಂಗೆಣ್ಣು ಮಸ್ತ ಬಿಟ್ಟಿದ್ವು. ನಾನು ಒಂದು ಕಿತ್ಕೊಂಡು ಹೋಗ್ತೀನಿ ಕಣೆ ಅಂದರೆ ಇಲ್ಲಮ್ಮ ಒಬ್ಳಿಗೆ ಹೇಳಿರಿ ಸಾಕು ಕೂಲರ್ ಏನಿಲ್ಲ ಸಿಕ್ಬಿಟ್ರೆ ಏನಿಲ್ಲ ನುಣ್ಣು ಬೋಳಿಸ್ತೀರಾ. ಇಲ್ಲಮ್ಮ ಕೈ ಬೇಡ ನೀನು ಇಂಥವೆಲ್ಲ ಮುಟ್ಬೇಡ್ರಿ ನೀವು. ಕೂಲಿ ಬಂದರು ಕೂಲಿ ತಗೊಂಡು ಹೋಗ್ತಿರ್ಬೇಕು. ತಾಳೆ ಅಲ್ಲಾತಿನ ಅವಳೇನಿ ಆಗ ಮಂಜಿನ ಅವಳೇನಿ. ತಗ ಎಲ್ಲ ಅವಳೇನಿ. ಅವಳಂತೂ ರಾಮ ಯಾತ್ಯಾತ ಕೈಗೆ ಸಾಲ. ಆ ಪಾಟಿ ಹಸರೆ ಬದ್ನಿಕಾಯಿ ಬೆಳಿತಾಳೆ ಹಂಗೆ ಹೋಗತ್ತ. ಯಾತ ನಾನು ಒಂದೇ ಒಂದು ತಕ್ಕಂತೀವಿ ಅಂದ್ರೆ ಸಾಕು ನೀವು ಕೈ ಇಕ್ಬೇಡ್ರಿ ನೀವೇನು ಪುಕ್ಸೇಟೆ ಮಾಡ್ತೀರಾ ಹಂಗೆ. ಹೇಳು ಕೂಲಿ ಹೋದವ್ರಿಗೆ ಕೊಡಬೇಕು ಮಾಡ್ತಾರೆ. ಇವತ್ತು ನೋಡು ಸೀತಾಫಲ ನೆಲರಾತ್ಗೆ ಮಾಡಿ ತುಂಬ ತಿಂದು ನೆನೆಸ್ಕೊಂತಾರೆ. ಇನ್ನಂತಕ್ಕೆಲ್ಲ ನಾವು ಹೋಗಿತ್ತಾಗೆ ರಾಜಕೀಯರಲ್ದ ಕೂಲಿ ಹೋಗಿದ್ವಿ ಸೀತಾಫಲ ಹಣ್ಣಿದ್ವು ಅನ್ಬೇಡ ಹಂಗೆ ತಿಂದು ಬಿಟ್ವಿ ಅಂತೇಳಿ ನೆನೆಸ್ಕೊಂತಾರೆ ಕಣ ರಾಜಕಯ್ಯ. ಕೊಡ್ಲಿಲ್ಲ ಅಂದ್ರೆ ಬೈ ಕೆಂತಾರೆ ಇನ್ನಂತಕ್ಕೆ ಹೋಗಿ. ಕೂಲೇರು ನೊಂದ್ಕಬಾರ್ದು ಮಾಡಿರ್ತಾರಲ್ಲ ಅದಕ್ಕೇನಿ. ಮತ್ತೆ ಹೇಳು ಏನು ಕೊಡ್ಬೇಕಮ್ಮಿ ಬೆಳ್ದಿರವ ನೀನು ತಲೆ ಮೇಲೆ ಕಿಕ್ಕೊಂಡೇನು ಬೆಳೆಸಿರ್ತಾರೇನಿ ಭೂಮಿ ಬೆಳ್ದಿರವ ನೋಡಿ. ಸೀತಾಫಲ ಹಂಗೆ ಹೆಂಗೆ ಹಿಡ್ದೈತಿ. ಇನ್ನೊಬ್ರು ಯಾರನ್ನಾಗಿದ್ರೆ ಕಿತ್ಕೋಬೇಡ್ರಿ ಎಂಬಾರು ಹಂಗೇನೆ. ರಾಜಮ್ಮ ಹೋಗಜ್ಜಿ ಒಂದೆರಡು ಸೀತಾಫಲ ಹಣ್ಣು ಇದಾವೆ ಕಿತ್ಕೊಂಡು ತಿಂದ್ರಿ ಅಂತ ಹೇಳ್ದೆ. ಇಂಥ ಚೆನ್ನಾಗಿದಾವ ಹಂಗೇನೆ. ಇಲ್ಲೊಂದೈತಿ ಅಲ್ಲೊಂದೈತಿ ಬಲ್ ಚೆನ್ನಾಗಿದಾವ ಹಂಗೇನೆ. ಹಿಂಗಿದಾವ ಹಂಗೆ ಹಣ್ಣು ಹೀಗೆ ತಿಂತಾ ತಿಮ್ಮಂಗಾಗುತ್ತೆ. ಕೂಲರ್ಗೆ ಅವ್ರಿಗೂ ಪಾಪ ಕೂಲಿ ಮಾಡಿ ಸಾಕಾಗಿರು ತಿಂತಾವೆ. ಯಾಕೆ ಒಂದೊಂದೆರಡು ಹಣ್ಣು ಸಿಕ್ಕಿರಿ ನೋಡಿ ರಾಜಮ್ಮ. ನನಗೇನೋನ ಇಂಥ ಸೀತಾಫಲ ಹಣ್ಣು ಇಂಥ ಹಣ್ಣು ಇದ್ಬಿಟ್ರೆ ನಾನೇ ನಂಬೋದೇ ಇಲ್ಲ. ಇವನೇ ತಿಂದ್ಬಿಡ್ತೀನಿ ಸಿಪ್ ಸಿಪ್ಕೊಂಡು ಇವನೇ ತಿಂದ್ಬಿಡ್ತೀನಿ ಬಿಡು. ಇಂಥ ಹಣ್ಣು ಅಂದ್ರೆ ನನಗೆ ಬೋಲ್ ಇಷ್ಟ ಕಾಣಿ. ಹಂಗೆ ಎಂಥ ಚೆನ್ನಾಗಿರ್ತಾವೆ ತಿನ್ನಂಗೆಲ್ಲ ತಿಮ್ಮ ನಮ್ಮಂಗಾಗುತ್ತೆ ಹಂಗೇನು. ಕಿತ್ಕೊಂಡೋಗ್ರಿ ನಾ ತಿಂದ್ರು ಒಟ್ಟಿಗೆ ತಿಂಬೋದು ನೀವು ತಿಂದ್ರು ಒಟ್ಟಿಗೆ ತಿಂಬೋದು. ಚೆನ್ನಾಗಿ ಹಣ್ಣಾಗ್ಯವಲ್ಲೇ. ಇವೊಂದು 5 ಹಣ್ಣಾಗ್ಯವೇನ ಇವನು ಕಿತ್ಕೊಂಡ್ವಿ ಯಾಕ ಹಣ್ಣಂತ ಇವು ಚೆನ್ನಾಗಿದ್ದಾವೆ ಮೆತ್ತ ಹಣ್ಣಾಗಿವೆ. ಅವನ್ನ ಒಂದೆರಡು ಹಣ್ಣು ಬಂದವಲ್ಲ ಅವನು ಕಿತ್ಕೊಂಡು ಹೋಗ್ತೀನಿ. ಕಿತ್ಕೊಂಡು ಹೋದ್ರೆ ಒಂದೆರಡು ರಾಗಿ ಕಿಕ್ಕಂತೀವಿ ತಲೆ ಕೆಳಗಡೆ ಕಿತ್ಕೊಂಡು ಹೋಗ್ತೀವಿ. ರಾಗಿ ಕಿಕ್ಕಂತೀವಿ ತಗೊಂಡಾಗ ರಾಗಿ ಕಿಕ್ಕಿರಿ ಹಣ್ಣು ಆಗ್ತಾವಲ್ಲೇ. ರಾಗಿ ಕಿಕ್ಕಬೇಕು. ರಾಗಿ ಅಕ್ಕಿ ಅಕ್ಕ ಯಾವ ಪ್ರಕಾರ ಇಕ್ಕಿರಿ ಹಣ್ಣು ಆಗ್ತಾವೆ. ಯಾವ ಪ್ರಕಾರ ಇಕ್ಕಿರಿ ಬಲ್ ಚೆನ್ನಾಗಿರ್ತಾವೆ ಹಣ್ಣಾದ್ರೆ ರುಚಿಯಾಗಿರ್ತಾವೆ. ಹಂಗೆ ಇಕ್ಕಿರಿ ಕಡೆಯಲ್ಲಿ ಹಣ್ಣಾದ್ರೆ ರುಚಿ ಇರಲ್ಲ. ರಾಗಿ ಅಕ್ಕ ಯಾವ ಪ್ರಕಾರ ಇಕ್ಕಿರಿ ಬೋಲ್ ರುಚಿಯಾಗಿರ್ತಾವೆ ಹಂಗೆ. ಈಗಿನವ್ರು ಎಲ್ಲ ಬರೀ ಪೌಡ್ರ್ ಕಣಿ ಯಾಕೆ ಕನಲ್ಲಿ ಹಣ್ಣುಗಳಿಗೆ ಹಣ್ಣಾಗಲಿ ಅಂತ ಮೊದಲು ಇಕ್ಕಕ್ಕ ರಾಗಿ ಅಕ್ಕ ಇಂಥತ್ರ ಕ್ಯಾತ್ರಕನ ಇಕ್ಕಾರಲ್ಲ ರುಚಿಯಾಗಿರವಲ್ಲಿ. ರಾಗಿ ಕಿಕ್ಕಬೇಕು ಯಾವ ಪ್ರಮಾಣ ಹಣ್ಣುಗಳು ಮಾನೆ ಹಣ್ಣಾಗಲಿ ಯಾವ ಪ್ರಮಾಣ ಹೇಳು. ರಾಗಿ ಕಿಕ್ಕಿರಿ ರಾಗಿ ಕಿಕ್ಕಿ ಅಡಿ ಕಿಕ್ಕಿ ಮ್ಯಾಲೆಲ್ಲ ರಾಗಿ ಒಯ್ದುಬಿಟ್ರೆ ಅಂತ ಚೆನ್ನಾಗಿ ಕಣ್ಣಾಗವ ಹಂಗೇನು. ಈಗೆಲ್ಲ ಬರೀ ಪೌಡ್ರ್ ಹಾಕ್ತಾರೆ. ಮೊದಲು ನಾವೆಲ್ಲ ಯಾವ ತನ ಆಗ್ಲಿ ರಾಗಿ ಕಿಕ್ತಿದ್ವಿ. ಯಾವ ತನ ಹಣ್ಣುಗಳು ಯಾವ ತನ ಕಾಯಿ ಇದ್ರೆ ಇದ್ರ ಕಿಕ್ತಿದ್ವಿ ರಾಗಿ ಅಕ್ಕಿ. ರಾಗಿ ಅಕ್ಕಿ ಇಕ್ಕಿರ್ತಿರ್ಲಿಲ್ಲ. ರಾಗಿ ರವ ಮನೆಯಾಗಿ ರಾಗಿ ಕಿಕ್ಬಿಡ್ತಿದ್ವಿ. ಈಗ ಮುಚ್ಚಿದ್ವಿ ಎಂಥ ರುಚಿಯಾಗಿರ್ತಾವ ಗೊತ್ತೇ ಅಂತ ಹಣ್ಣು ಅದ್ರ ಕಿಕ್ಕಿ ತಿನ್ನಬೇಕು ಗೊತ್ತಿಲ್ಲ ಒಬ್ಬೊಬ್ರಿಗೆ.
ಹ್ಞೂ ಮೊದಲು ನಾ ಮಾರಣ್ಣ ಹಂಗೆ ಮಾಡ್ತಿದ್ವಿ, ನೆಲ್ಲುಲ್ಲ ಕಿಕ್ತಿದ್ವಿ, ಇಲ್ಲಾಂದ್ರೆ ರಾಗಿ ಕಿಕ್ತಿದ್ವಿ. ಯಾನ ಇದ್ದರೆ ದಪ್ಪನಾಗ ಏನಾನ ನೆಲ್ಲುಲ್ಲ ಕಿಕ್ತಿದ್ವಿ. ನೆಲ್ಲುಲ್ಲೆಲ್ಲ ಹಾಕ್ಬಿಟ್ಟು ನೆಲ್ಲುಲ್ಲ ರಾಗಿ ಹುಲ್ಲ ಯಾತನ ರಾಗಿ ಕಡ್ಡಿ ಅಳ್ಬಿಟ್ಟು ಮುಚ್ಚುತ್ತಿದ್ವಿ. ಕಾವತ್ತಾವ, ಕಾವಿಗೆ ಹಣ್ಣಾಗವು. ಇವಾಗ ಹಂಗವು. ತೆಗಿ, ಇವಾಗ ಬರೇ ಪೌಡ್ರ್ ಹಾಕೋದು ಹಣ್ಣು ಮಾಡೋದು, ಪೌಡ್ರ್ ಹಾಕೋದು ಹಣ್ಣು ಮಾಡೋದು. ಈಗಂತ ರುಚಿಯಾಗಿರಲ್ಲ ಹಣ್ಣು ಪೌಡ್ರ್ ಹಾಕಿ ನೋಡು. ಅಕ್ಕಿಯಾಕ ರಾಗ್ಯಾಕ ಇಕ್ಕಿ ಹಣ್ಣು ಮಾಡ್ದಾವೆ ಅಂತ ರುಚಿಯಾಗಿರ್ತವೆ. ಹಂಗೇನು ಬಲ್ ಚೆನ್ನಾಗಿರ್ತವೆ. ತಿನ್ರಿ, ತಿಂದೇನೇನೆ ಎಲ್ಲ ಅಡಿಕೆ ಇಕ್ಕೊಂಡು ಇನ್ನೇನು ಸಾಲು ಹಿಡ್ಕೊಂಬನ. ಆ ಸಾಲು ಹಿಡ್ಕೊಂಡ್ರೆ ಮುಗಿತೈತತ್. ಆಗುತ್ತೆ ಬಿಡು. ಒಂದು ಚೆನ್ನಾಗಿ ಇಂಥ ಹಣ್ಣು ಸಿಕ್ಕೇವೆ, ಒಂದು ಈಸ್ ತಿಂತೀವಿ. ಬೈನ ಒಂದು ಅರ್ಧ ಗಂಟೆ ಹೆಚ್ಚಾಗಿ ಮಾಡ್ತೀವಿ. ರಾಜಮ್ಮ ಸುಮ್ಕಿರು, ನಾವೇನೀಗ ಕುಕ್ಕೊಂಡ್ರು ನಮಗೂ ಗೊತ್ತೈತಿ. ಕೂಲರು ಯಾರು ಹಂಗೆ ಮಾಡಲ್ಲ ಕಣಿ. ಏಟಾನ ಹೇಳ್ಬಾರ್ದು, ಬೈಕೆಂಬ್ತಾರೆ. ನೀನು ನೋಡು, ಕುಕ್ಕೊಂಡ್ರೆ ನಿಂತ್ಕೊಂಡ್ರೆ ಏನು ಅಂಬಲ್ಲ, ಸುಮ್ಕಾಗ್ತೀಯ. ಕೂಲಿಯರ್ಗೂ ಅವ್ರಿಗೂ ಪಾಪ ಕೂಲಿ ಕೊಡ್ತಾರೆ, ಮಾಡ್ಬೇಕಂಬೋದು ಅವ್ರಿಗೂ ಇರುತ್ತೆ ಕಣಿ. ಒಬ್ಬೊಬ್ರಂಗೆ ಎದ್ದಾಡ್ರಿ 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 ಒತ್ತಾತು ಅಂತಿರ್ತಾರೆ. ಅಯ್ಯೋ ಅವಳಂತೂ ಬಿಡತ್ತ. ಮಂಗಳಮ್ಮನ ಹೊಲ್ದಕ್ಕೆ ಹೋದ್ರೆ ಹಿಂಗೇನ ರಾಮರಾಮ ಅವಳಂತೂ. ಅಯ್ಯೋ ಎದ್ದಾಡ್ರಿ, ಇನ್ನೂ ಹಿಂಗೆ ಒಂದು 5 ನಿಮಿಷ ಹಿಂಗೆ ಕುಕ್ಕಮ್ಮಕ್ಕಿಲ್ಲ ಕಣಿ. ಎದ್ದಾಡ್ರಿ ಒತ್ತಾಗುತ್ತೆ, ನೀವೇನು ಕುಕ್ಕಂತೀರ ಅಂತಾಳೆ. ಕೂಲಿಯರ್ ನಂಗೆ ಮತ್ತೆ ಹೇಳು. ಪಾಟಿ ಅಲ್ಲ ಯೋಟಾನ ಅಂದರೆ ಹಂಗೇಳಿ ಅಂತಾರ್ಗೂ ಬೇಜಾರಾಗುತ್ತೀವಿ. ನೀವು ಹಿಂಗೆ ಆಡ್ತವೆ ಮಂಗ ಕೂಲಿಗೆ ಹೋಗಲ್ಲ ಯಾರು ನಾವು. ಇವತ್ತು ರಾಜಕ್ಕೆ ನೋಡು ಹಣ್ಣು ತಿಂತಿದ್ರು ಸೀತಾಪಾತ್ಲೆನು. ಇವಳು ತಿಂಬಲ್ವಂತೆ ಗೌರಮ್ಮ, ತಿಂಬಲ್ವಂತೆ ಅವಳು. ಅಲ್ಲೇ ಕೂತ್ಕೊಂಡವಳು ಯಾರು ಎಡ್ಕೆ ಇಕ್ಕೊಂಡ್ಲು. ಅವ್ರು ಯಾಕೆ ಬೋರ್ಲಿಲ್ಲ, ಸೀತಾಪಾತ್ಲೆಣ್ಣು ಸರಿಯಾ ಸಿಕ್ಕೇವಿ ತಿಂತ ಅಲ್ಲೇ ಕೂತ್ಕೊಂಡವ್ರೆ ಅಂತಂದು. ಅದಕ್ಕೆ ಬಿಡಿ ತಿಂಬ್ಲಿ ಒಂದು ಚೆನ್ನ ಒಂದು 5 ನಿಮಿಷ ತಿಂಬ್ಲವಳು ಏನು ಅಂತಂದು. ಹಣ್ಣು ಎಂತಾರು ಇಷ್ಟ ತಿಂತಾರೆ, ತಿಂಬ್ಲವಳು ಬಿಡು ಅಂತಂದು. ಅಲ್ಲೇ ಇದ್ದಾಳೆ ಅವಳು ತಿಂಬಲ್ವಂತೆ. ಅವಳು ಶೀತಂತೆ ಅದಕ್ಕೆ. ಏನಾಗಲ್ಲ, ಶೀತಲ್ಲ ಪಾತಲ್ಲ, ಸುಮ್ಮನೆ ತಿನ್ನಬೇಕು, ಎಲ್ಲ ಹಣ್ಣು ತಿನ್ನಬೇಕು. ಆದರೆ ನನಗೆ ನೀವಂತೂ ಬೋಲ್ ಇಷ್ಟ ಮತ್ತಾಯಿ. ಸೀಪ್ ಉಳೋದಂಗೆ ಹೆಂಗೆ ನಮ್ಮ ಹುಡ್ಗ. ನಾನೊಂದು ತಡಿ ತಂದಿದ್ದಿ ಎಲ್ಲ ಎಮ್ಮೆ ಹೊಡ್ಕೊಂಡೋಗಿರೋ ತಕ್ಕಿ ಕಾರ್ಗೈದ ಬೀಜ ಇದ್ರಾಗ ಅಂತೇಳಿ ಹುಳ ಇದಾವೆ, ಇದ್ರಾಗ ತಿಂಬ್ಲೇ ಇಲ್ಲ ಕಣೆ ಲಸ್ಮಕ್ಕ. ಅವಕ್ಕೇನು ಗೊತ್ತು ಪಾಪ, ರುಚಿ ಕಂಡಿಲ್ಲ ಏನಿಲ್ಲ. ನಮ್ಮಂತರ್ಗಿಂತ ಸೀತಾಪಾತ್ಲೆ ಹಣ್ಣಂದ್ರೆ ಬಲಿಷ್ಟ ಹಂಗೆ ತಿಮ್ಮಂಗಾಗುತ್ತೆ. ಚೆನ್ನಾಗದೆ ವಾಪಸಿ. ಈಗ ನಾನೊಂದು 5 ಕಿತ್ಕೊಂಡು ಹೋಗ್ತೀನಿ ಕಣ ರಜಕಯ್ಯ. ಕಿತ್ಕೊಂಡು ಹೋಗ್ರಿ ತಯಾರ. ಏನು ತಲಾಕೈದು 5 ಕಿತ್ಕೊಂಡು ಹೋಗ್ರಿ, ನಾವೇನೇನು ಬೇಡ ಅಂಬಲ್ಲ. ಕೂಲಿಯರ್ ಕಿತ್ಕೊಂಡು ಹೋಗ್ಲಾಳ ನೋಡಿ. ನೀನು ಹಂಗಂದಿದ್ದಪ್ಪ ಒಬ್ರು ಅಲ್ದಕ್ಕೆ ಇಲ್ಲೋಡು ಕೂಲಿಯರ್ನ ಯಾವ್ದು ಇಲ್ಲೋಡು ಒಂದು ಹೊಸ್ರು ಕೈಗಿಕ್ಸಲ್ಲ. ರಾಮ ಏನಿಲ್ಲ, ನೀವು ಕೂಲಿಯರ್ ಸಿಕ್ಬಿಟ್ರೆ ನುಣ್ಣಗೆ ತರಿತೀರಾ ಅಂತಾರೆ. ಇದು ಒಬ್ಬೊಬ್ರು ಏನಿಲ್ಲ ಹೆಂಗೆ ಆಡ್ತಾರೆ ಹಂಗೇನಿ. ಸೊಪ್ಪು ಕಿತ್ಕೊಂಬಂಗೇನು ಬರೀ ಸೊಪ್ಪು ಕಿತ್ಕೊಂತೀನಿ ಕಳೆ ತೆಗ್ಯಲ್ಲ ಅಂತಾರೆ. ನಾವು ಒಳ್ಳೊಳ್ಳೆ ಸೊಪ್ಪು ಕಿತ್ಕೊಂಡು ಸೊಪ್ಪು ಅದು ಕುಡಿಕೊಳ್ಳೋದು, ಅಡ್ವೆ ಸೊಪ್ಪು ತಿನ್ನಬೇಕಂತ ಕುಡಿಕೊಂಡು ಹೋಗ್ತೀವಿ. ಇವಳು ಹಂಗೆ ಕಣೆ. ಒಂದೇ ಒಂದು ಮಾನೇನು ಕೊಡ್ಲಿಲ್ಲ ಕಣೆ. ಮಾನೇನಿನ ಕಾಲದಾಗಿ ಅವ್ರು ಅಲ್ದಕ್ಕೆ ಕ್ಯಾತ್ಕೊಂಡು ಹೋಗ್ತೀವಿ ಬೊತ್ತಿಗೆ ಅಡಿಕೆ ಗಿಡದ ಪ್ಯಾಕೆಟ್ ಮಾಡಕ್ಕೆ. ಅವಳು ಇಲ್ಲಿ ಒಂದೇ ಒಂದು ಮಾನೇನು ಕೊಡ್ಲಿಲ್ಲ ಕಣೆ. ಮಾನೇನಿಂದ ಮರದಡೆಗೇನೆ ಅಡಿಕೆ ಗಿಡದ ಪ್ಯಾಕೆಟ್ ಮಾಡ್ತಿದ್ವಿ ನಾನು ಇವಳು. ಬೇರೆ ಯಾರು ಅಲ್ಲ ಗಳಪ್ಪ, ಅವರು ತಿಮ್ಮಕ್ಕ, ಅವರು ರಂಗಣ್ಣವ್ರ ತಿಮ್ಮಕ್ಕ. ಅವಳು ಒಂದೇ ಒಂದು ಮಾವಿನ ಹಣ್ಣಂಗೆ ಹಣ್ಣಾಗ್ಯಾವೆ. ಒಂದೇ ಒಂದು ಕಿತ್ಕೊಂಡು ತಿನ್ಕೊಂಡಿದ್ರೆ ನಿಂಗೆ ಅಜ್ಜಿ ಬೇಡ ಸುಮ್ಕಿರು ಅಂಬೋಳು ಹಂಗೇನಿ. ಮಾವಿನ ಮರದಡೆಗೇನಿ ನೆಳ್ಳು ಅಂತ ಹೇಳಿ ಅದ್ರಡಿಗೆ ಹಾಕ್ಕೊಂಡು ಪ್ಯಾಕೆಟ್ ಮಾಡ್ತಾಯಿದ್ದೀವಿ. ಹಂಗಂತಾಳೆ. ಒಂದೇ ಒಂದು ಕೊಡ್ಲಿಲ್ಲ ಕಣೆ. ಮಾವಿನ ಕಿತ್ಕೊಂತಾರೆ ಅಂತ ಸಿಕ್ಕೋರ್ಗೋಗ್ಲಿಲ್ಲ. ಅಂತ ಕಂಜಿಸ್ಲಾಡ್ಯಾರು ಇರ್ತಾಯಿ. ಹೇಳು ತಿಂದು ಬರ್ರಿ ಜಲ್ದಿ. ಒಲಿ ಹೋಗಿತ್ತಾಗೆ ನಮ್ಮ ಹೆಂಗಸ್ರಿಗಿಂತ ಹಣ್ಣು ಸಿಕ್ಬಿಟ್ರಿ ಸಿರಿ ಹಿಂಗೆ ತಿನ್ನಂಗೆಲ್ಲ ತಿಮ್ಮಂಗಾಗುತ್ತೆ. ಎಂಥ ರುಚಿಯಾಗಿರುತ್ತೆ ಸೀತಾಪಾತ್ಲೆ ಹಣ್ಣು. ಮರದಾಗಿ ಹಣ್ಣಾಗಬೇಕು. ಹಣ್ಣಾಗಿಲ್ಲ ಅಂತಂದ್ರೆ ಹಣ್ಣಿಗೆ ಬಂದವನ್ನ ರಾಗಿ ತಗೊಂಡೋಗಿ ಇಕ್ಕೋಬೇಕು. ಎಂಥ ಚೆನ್ನಾಗಿರ್ತಾವೆ ಹಂಗೆ ತಿಂಬಚ್ಚಿ. ರಾಗಿ ಕಿಕ್ಬೇಕು. ಯಾತ್ರವನ್ನ ಹಣ್ಣಾಗ್ಲಿಲ್ಲ ಹಣ್ಣು ಮಾಡೋಕ್ಕೆ ರಾಗಿ ಕಿಕ್ಕಿ ಒಂದಿಷ್ಟು ಒಡೆಯಕ್ಕೆ ರಾಗಿ ಒಯ್ದು ಒಂದಿಷ್ಟು ಮ್ಯಾಕೆಲ್ಲ ಒಯ್ದು ಮುಚ್ಚಿಬಿಟ್ರೆ ಎಂಥ ಚೆನ್ನಾಗಿ ರುಚಿಯಾಗಿ ಹಣ್ಣು ಆಗ್ತವೆ. ಇವಾಗ ನಾವೆಲ್ಲ ಬೋರೆ ಪೌಡ್ರ್ ಹಾಕ್ತೇವೆ. ಹಂಗೆಲ್ಲ ಪೌಡ್ರ್ ಹಾಕ್ಬಾರ್ದು, ಸುಮ್ಮನೆ ತಿನ್ನಬೇಕು. ಯಾತ್ರಕ್ಕನ ಇಕ್ಕೊಂಡು ಬೋಡ್ ರುಚಿಯಾಗಿರ್ತವೆ. ನಮ್ಗೆ ಹಂಗೆ ಕೂಲಿ ಹೋಗಿತ್ತಾಗಿಂತ ಹಣ್ಣು ಸಿಕ್ಬಿಟ್ರೆ ಸರಿಯಾಗುತ್ತೆ ಹಂಗೇನು. ಬಲ್ರು ರುಚಿಯಾಗಿ ಈಗ ಇದೆ. ನೀವು ಇಂಥ ಹಣ್ಣು ಅಂತ ತಿಂದಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.